ಭಾಗ 1 ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ. ಕಲಂ 1 ಒಕ್ಕೂಟದ ಹೆಸರು. ಭಾರತವು ರಾಜ್ಯಗಳ ಒಕ್ಕೂಟ. ಒಕ್ಕೂಟದ ರಾಜ್ಯ ಕ್ಷೇತ್ರ. ಭಾರತದ ರಾಜ್ಯ ಕ್ಷೇತ್ರವು ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುತ್ತದೆ. ಕಲಂ 2 ಸಂಸತ್ತಿನ ಕಾನೂನಿನಿಂದ ಒಕ್ಕೂಟದಲ್ಲಿ ಹೊಸ ರಾಜ್ಯಗಳ ಸೇರಿಸುವಿಕೆ ಅಥವಾ ಸ್ಥಾಪಿಸುವಿಕೆ. ಕಲಂ 2A ರದ್ದುಗೊಳಿಸಲಾಗಿದೆ. ಕಲಂ 3 ನೂತನ ರಾಜ್ಯಗಳ ನಿರ್ಮಾಣ ಮತ್ತು ಈಗಿರುವ ರಾಜ್ಯಗಳ ಕ್ಷೇತ್ರಗಳಲ್ಲಿ, ಸರಹದ್ದುಗಳಲ್ಲಿ ಅಥವಾ ಹೆಸರುಗಳಲ್ಲಿ ಬದಲಾವಣೆ ಸಂಸತ್ತಿನದು. ಕಲಂ 4 ಮೊದಲನೇ ಮತ್ತು ಎರಡನೇ ಅನುಸೂಚಿಗಳನ್ನು ತಿದ್ದುಪಡಿ ಮಾಡಲು 2ನೇ ಮತ್ತು 3ನೇ ಕಲಂಗಳ ಅಡಿಯಲ್ಲಿ ಮಾಡಿರುವ ಕಾನೂನುಗಳ ಒಪ್ಪಂದ. ಭಾಗ 2 ಪೌರತ್ವ. ಕಲಂ 5 ಈ ಸಂವಿಧಾನದ ಆರಂಭದ ಕಾಲದಲ್ಲಿ ಪೌರತ್ವ. ಕಲಂ 6 ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆಯಾಗಿ ಬಂದಿರುವಂಥ ಕೆಲವು ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು. ಕಲಂ 7 ಪಾಕಿಸ್ತಾನಕ್ಕೆ ವಲಸೆಗಾರಾಗಿ ಹೋದ ಕೆಲವು ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು. ಕಲಂ 8 ಭಾರತದ ಹೊರಗಡೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ಪೌರತ್ವದ ಹಕ್ಕುಗಳು. ಕಲಂ 9 ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ಪೌರತ್ವ ಪಡೆದವರು ಭಾರತದ ಪೌರರಲ್ಲ. ಕಲಂ 10 ಪೌರತ್ವದ ಹಕ್ಕುಗಳ ಮುಂದುವರೆಯುವಿಕೆ. ಕಲಂ 11 ಪೌರತ್ವದ ಹಕ್ಕನ್ನು ಸಂಸತ್ತಿನ ಕಾನೂನಿನಿಂದ ಮಾನ್ಯ ಮಾಡುವಿಕೆ. ಭಾಗ 3 ಮೂಲಭೂತ ಹಕ್ಕುಗಳು. ಕಲಂ 12 ರಾಜ್ಯ ಎಂಬ ಪದವು ಕೇಂದ್ರ ಸರ್ಕಾರ, ಸಂಸತ್ತು ಮತ್ತು ರಾಜ್ಯಗಳ ಸರ್ಕಾರ ಮತ್ತು ಶಾಸಕಾಂಗಗಳ ಮತ್ತು ಸ್ಥಳೀಯ ಪ್ರಾಧಿಕಾರದ ಅರ್ಥ ನೀಡುತ್ತದೆ. ಕಲಂ 13A ಸಂವಿಧಾನದ ಮುನ್ನ ಇದ್ದ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ಸಮಂಜಸವಿರುವುದಿಲ್ಲ. ಕಲಂ 13B ಸಂವಿಧಾನದ ನಂತರ ರಚಿಸಿದ ಕಾನೂನುಗಳು ಮೂಲಭೂತ ಹಕ್ಕುಗಳನ್ನು ಮೊಟುಗೊಳಿಸುವ ರಾಜ್ಯದ ಅಧಿಕಾರವನ್ನು ಪ್ರತಿಬಂಧಿಸುತ್ತದೆ. ಸಮಾನತೆಯ ಹಕ್ಕು. ಕಲಂ 14 ಕಾನೂನಿನೆದುರು ಸಮಾನತೆ, ವಿಧಿ ಸಮಕ್ಷಮ ಸಮಾನತೆ, ರಾಷ್ಟ್ರಪತಿ, ರಾಜ್ಯಪಾಲರಿಗೆ ವಿನಾಯಿತಿ ಇದೆ. ಕಲಂ 15 ಧರ್ಮ, ಕುಲ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳ ಆಧಾರಗಳ ಮೇಲಿನ ಭೇದಭಾವವನ್ನು ಪ್ರತಿಬಂಧಿಸುವುದು. ಕಲಂ 16 ಸಾರ್ವಜನಿಕ ಹುದ್ದೆಯಲ್ಲಿನ ವಿಷಯಗಳಲ್ಲಿನ ಸಮಾನವಾದ ಅವಕಾಶ. ಕಲಂ 17 ಅಸ್ಪೃಶ್ಯತೆಯ ನಿರ್ಮೂಲನೆ. ಕಲಂ 18 ಬಿರುದುಗಳ ರದ್ದತಿ. ಸ್ವಾತಂತ್ರ್ಯದ ಹಕ್ಕು. ಕಲಂ 19 ವಾಕ್ ಸ್ವಾತಂತ್ರ್ಯ ಹಾಗೂ ಇತರೆ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಕೆಲವು ಹಕ್ಕುಗಳ ರಕ್ಷಣೆ. 19(1)A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. 19(1)B ಸಭೆ ಸೇರುವ ಸ್ವಾತಂತ್ರ್ಯ. 19(1)C ಸಂಘಗಳನ್ನು ರೂಪಿಸುವ ಸ್ವಾತಂತ್ರ್ಯ. 19(1)D ಸಂಚಾರ ಸ್ವಾತಂತ್ರ್ಯ. 19(1)E ವಾಸ ಮಾಡುವ ನೆಲೆಸುವ ಸ್ವಾತಂತ್ರ್ಯ. 19(1)F ಸ್ವತ್ತಿನ ಸ್ವಾತಂತ್ರ್ಯ. ಇದನ್ನು 1978ರಲ್ಲಿ ರದ್ದುಪಡಿಸಲಾಗಿದೆ. 19(1)G ವೃತ್ತಿ, ಕಸಬು, ವ್ಯಾಪಾರ ಮತ್ತು ವ್ಯವಹಾರದ ಸ್ವಾತಂತ್ರ್ಯ. 19(2) ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಚಲಾಯಿಸುವುದಕ್ಕೆ ನಿರ್ಬಂಧ. ಕಲಂ 20 ಕೆಲವು ಅಪರಾಧಗಳು ಶಿಕ್ಷೆಗಾಗಿರುವ ರಕ್ಷಣೆ. 20(1) ಕ್ರಿಮಿನಲ್ ಕಾನೂನುಗಳನ್ನು ಶಾಸನ ಸಭೆಗಳಲ್ಲಿ ಮಾಡುವುದು ನಿಷೇಧ. 20(2) ಒಂದು ಅಪರಾಧಕ್ಕೆ 2 ಬಾರಿ ಶಿಕ್ಷೆ ಇಲ್ಲ. 23 ಸ್ವಯಂ ಆಪಾದನೆಯ ವಿರುದ್ಧ ನಿಷೇಧ. ಕಲಂ 21 ಜೀವನ ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯದ ರಕ್ಷಣೆ. ಕಲಂ 21A ಶಿಕ್ಷಣ ಮೂಲಭೂತ ಹಕ್ಕು. ಕಲಂ 22 ಕೆಲವು ಪ್ರಸಂಗಗಳಲ್ಲಿ ಬಂಧನದ ವಿರುದ್ಧ ರಕ್ಷಣೆ. ಶೋಷಣೆಯ ವಿರುದ್ಧ ರಕ್ಷಣೆ. ಕಲಂ 23 ಮಾನವ ವ್ಯಾಪಾರ ಮತ್ತು ಒತ್ತಾಯದ ದುಡಿಮೆಯ ನಿಷೇಧ. ಕಲಂ 24 ಕೈಗಾರಿಕೆಗಳಲ್ಲಿ ಮಕ್ಕಳ ದುಡಿಮೆಯ ನಿಷೇಧ. ಧಾರ್ಮಿಕ ಸ್ವಾತಂತ್ರ್ಯ. ಕಲಂ 25 ಆತ್ಮಸಾಕ್ಷಿ ಸ್ವಾತಂತ್ರ್ಯ ಹೊಂದಲು ಯಾವುದೇ ಧರ್ಮ ಸ್ವತಂತ್ರವಾಗಿ ಅನುಸರಿಸುವ ಆಚರಿಸುವ. ಕಲಂ 26 ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲು ಸ್ವತಂತ್ರ. ಕಲಂ 27 ಯಾವುದೇ ಒಂದು ಧರ್ಮವನ್ನು ಪ್ರೋತ್ಸಾಹಿಸಲು ತೆರಿಗೆಗಳನ್ನು ಕೊಡುವ ಸ್ವಾತಂತ್ರ್ಯ, ಅದು ಒತ್ತಾಯದಿಂದ ಬೀರುವಂತಿಲ್ಲ. ಕಲಂ 28 ಕೆಲವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಪೂಜೆಗಳಿಗಾಗಿ ಅಥವಾ ಧಾರ್ಮಿಕ ಬೋಧನೆಯ ಹಾಜರಾತಿಯ ಸ್ವಾತಂತ್ರ್ಯ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ಕಲಂ 29 ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಕಾಪಾಡುವಿಕೆ. ಕಲಂ 30 ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕು. ಆಸ್ತಿ ಹಕ್ಕು. 31 ರದ್ದು. ಕಲಂ 31 ರದ್ದುಗೊಳಿಸಲಾಗಿದೆ. 44ನೇ ಸಂವಿಧಾನದ ತಿದ್ದುಪಡಿಯ ಕಾಯ್ದೆಯ ಮುಖಾಂತರ 1978 ಕೆಲವು ಕಾಯ್ದೆಗಳು. ಕಲಂ 31A ಹೊಸದಾಗಿ ಸೇರಿಸಲಾಗಿದೆ.
ರಾಜ್ಯವು ಕಾನೂನಿನ ಮೂಲಕ ಜಮೀನುದಾರರಿಂದ ಎಸ್ಟೇಟುಗಳನ್ನು ಮತ್ತು ಆಸ್ತಿಯನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಕಸಿದುಕೊಳ್ಳುವುದು. ಕಲಂ 31 ಕೆಲವು ಕಾಯ್ದೆಗಳ ಮತ್ತು ನಿಯಮಗಳ ರಕ್ಷಣೆ ಅಥವಾ ಮಾನ್ಯತೆ. ಕಲಂ 31 ಕಲಂ 31 ಹೊಸದಾಗಿ ಸೇರಿಸಲಾಗಿದೆ. ಕೆಲವು ನಿರ್ದೇಶಕ ತತ್ವಗಳಿಗೆ ಕಾನೂನು ಜಾರಿಗೆ ಮಾಡಲು ಅವಕಾಶ. ಕಲಂ 31 ರದ್ದುಗೊಳಿಸಲಾಗಿದೆ. ಸಮಾಜ ವಿರೋಧಿ ಸಂಸ್ಥೆಗಳ ಆಸ್ತಿ ಸರ್ಕಾರ ಕಸಿದುಕೊಳ್ಳುವುದು. 43ನೇ ಸಂವಿಧಾನದ ತಿದ್ದುಪಡಿಯ ಕಾಯ್ದೆಯ ಮುಖಾಂತರ 1977 ಸಂವಿಧಾನದ ಪರಿಹಾರ ಹಕ್ಕು. ಕಲಂ 32 ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಜಾರಿಯಲ್ಲಿ ತರಲು ಕೆಲವು ಪರಿಹಾರಗಳು. ಕಲಂ 32 ರದ್ದುಗೊಳಿಸಲಾಗಿದೆ. 32ನೇ ವಿಧಿಯ ಅಡಿಯಲ್ಲಿ ರಾಜ್ಯ ಕಾನೂನುಗಳ ಸಂವಿಧಾನಾತ್ಮಕ ಕ್ರಮಬದ್ಧತೆಯನ್ನು ಗಣನೆಗೆ ತೆಗೆದುಕೊಳ್ಳದಿರುವಿಕೆ. 43ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 1977. ಕಲಂ 33 ಸಶಸ್ತ್ರ ಪಡೆಗಳಿಗೆ, ಪ್ಯಾರಾಮಿಲಿಟರಿಗೆ ಮತ್ತು ಪೊಲೀಸ್ ಪಡೆಗಳಿಗೆ ಸಂಬಂಧಿಸಿದಂತ ಇರುವ ಹಕ್ಕುಗಳನ್ನು ಮೊಟಕುಗೊಳಿಸುವ ಸಂಸತ್ತಿನ ಅಧಿಕಾರ. ಕಲಂ 34 ಯಾವುದೇ ಪ್ರದೇಶದಲ್ಲಿ ಕಾಯ್ದೆಯು ಜಾರಿಯಲ್ಲಿದ್ದಾಗ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವುದು. ಕಲಂ 35 ಈ ಭಾಗದ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಶಾಸನ ರಚನೆ. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು. ಕಲಂ 36 ವ್ಯಾಖ್ಯೆ. ಕೇಂದ್ರ ಸರ್ಕಾರ ಮತ್ತು ಸಂಸತ್ತು ರಾಜ್ಯ ಸರ್ಕಾರಗಳು ಮತ್ತು ಶಾಸಕಾಂಗಗಳು ಮತ್ತು ಸ್ಥಳೀಯ ಪ್ರಾಧಿಕಾರಗಳನ್ನೊಳಗೊಂಡ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಗಳನ್ನು ಪ್ರಜೆಗಳಿಗೆ ದೊರಕಿಸಿಕೊಡಲು ನಿರ್ವಹಿಸಬೇಕಾದ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತವೆ. ಕಲಂ 37 ಈ ತತ್ವಗಳು ನ್ಯಾಯಾಂಗದಿಂದ ರಕ್ಷಿಸಲ್ಪಡುವುದಿಲ್ಲ. ಕಲಂ 38 ರಾಜ್ಯವು ಜನರ ಕಲ್ಯಾಣಕ್ಕಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ನ್ಯಾಯ ಮಾಡುವುದು. ಕಲಂ 39 ರಾಜ್ಯವು ಕೆಲವು ತತ್ವಗಳನ್ನು ಅನುಸರಿಸುವುದು. ಸ್ತ್ರೀ ಪುರುಷರು ಸರಿಸಮಾನವಾಗಿ ಜೀವನೋಪಾಯ ಮತ್ತು ಸಮಾನ ದುಡಿಮೆಗೆ ಸಮಾನ ವೇತನ ಹೊಂದಲು. ಕಲಂ 39 ಹೊಸದಾಗಿ ಸೇರ್ಪಡೆ. 44ನೇ ಸಂವಿಧಾನ ಕಾಯ್ದೆ ತಿದ್ದುಪಡಿ 1978 ಸಮಾನ ನ್ಯಾಯ ಮತ್ತು ಕಾನೂನಿನ ಉಚಿತ ಸಲಹೆ. 39 ಆರ್ಥಿಕ ಹಂಚಿಕೆಗೆ ಅವಕಾಶ. 39 ಸಂಪತ್ತು ಕೇಂದ್ರೀಕೃತವಾಗಿರಬಾರದು. 39 ಸಮಾನ ಕೆಲಸಕ್ಕೆ ಸಮಾನ ವೇತನ. 39 ಕೆಲಸದ ಸ್ಥಳದಲ್ಲಿ ನ್ಯಾಯಯುತ ಮತ್ತು ಮಾನವೀಯ ಪರಿಸರ. 39 ಮಕ್ಕಳ ಕಲ್ಯಾಣೋನ್ನತಿ. ಕಲಂ 40 ಗ್ರಾಮ ಪಂಚಾಯಿತಿಗಳ ಸಂಘಟನೆ. ಕಲಂ 41 ದುಡಿಮೆಯ ಮತ್ತು ಶಿಕ್ಷಣದ ಹಕ್ಕು ಮತ್ತು ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ನೆರವು. ಕಲಂ 42 ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆ ಮತ್ತು ತೆರಿಗೆ ಪರಿಹಾರ. ಮಹಿಳೆಯರಿಗೆ ಹೆರಿಗೆ ಸೌಲಭ್ಯ. ಕಲಂ 43 ಕಾರ್ಮಿಕರಿಗೆ ಉತ್ತೇಜನಕರ ದಿನಗೂಲಿ. ಕಲಂ 43 ಹೊಸದಾಗಿ ಸೇರಿಸಿದೆ. 43ನೇ ಸಂವಿಧಾನದ ತಿದ್ದುಪಡಿಯ ಕಾಯ್ದೆ 1976 ಕಾರ್ಖಾನೆಗಳ ಆಡಳಿತದಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ. ಕಲಂ 44 ಸಾಮಾನ್ಯ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದು. ಕಲಂ 45 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅವಕಾಶ ಮಾಡಿಕೊಡುತ್ತದೆ. ಕಲಂ 46 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡುವುದು ಮತ್ತು ಹೆಚ್ಚಿಸುವುದು. ಕಲಂ 47 ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಲು ಪೌಷ್ಟಿಕ ಆಹಾರದ ಮಟ್ಟ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು. ಮದ್ಯಪಾನ ನಿಷೇಧ. ಕಲಂ 48 ಕೃಷಿ ಮತ್ತು ಪಶು ಸಂಗೋಪನೆಯ ಅಭಿವೃದ್ಧಿ. ಕಲಂ 48 ಹೊಸದಾಗಿ ಸೇರಿಸಲಾಗಿದೆ. 42ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 1976 ಅರಣ್ಯಗಳ, ವನ್ಯಜೀವಿಗಳ ಮತ್ತು ಪರಿಸರದ ರಕ್ಷಣೆ ಮತ್ತು ಅಭಿವೃದ್ಧಿ. ಕಲಂ 49 ರಾಷ್ಟ್ರದ ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳಗಳ ರಕ್ಷಣೆ. ಕಲಂ 50 ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು. ಕಲಂ 51 ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವ ಕಾನೂನನ್ನು ಗೌರವಿಸುವುದು. ಭಾಗ 4 ಮೂಲಭೂತ ಕರ್ತವ್ಯಗಳು. ಕಲಂ 51 ಹೊಸದಾಗಿ ಸೇರಿಸಿದೆ. ಸಂವಿಧಾನದ 42ನೇ ತಿದ್ದುಪಡಿಯ ಕಾಯ್ದೆ 1976 ಮೂಲಭೂತ ಕರ್ತವ್ಯಗಳು 10 ನಂತರ 2002ರಲ್ಲಿ 86ನೇ ತಿದ್ದುಪಡಿ 11ನೇ ಮೂಲಭೂತ ಕರ್ತವ್ಯದಲ್ಲಿ ಸೇರಿಸಲಾಗಿದೆ.